ನಿಂಗೊಂದು ಸರ್ಪ್ರೈಸ್ ಐತೆ. ಟಾನ್ ಟಾಡಾನ್. ನಾನು ಆ ಮನೇಲಿ ಬಿಟ್ಟು ಬಂದಿದ್ದೆ ಡಾಕ್ಟರ್ ಕೋಟ್ ಮತ್ತೆ ಗೋಲ್ಡ್ ಮೆಡಲ್. ಪಾರು, ನಮ್ಮ ಮಾವ ನಿನ್ನ ಡಾಕ್ಟರ್ ಓದಕ್ಕೆ ಕಷ್ಟ ಏನ್ ಪಡ್ಬೇಕಾಗಿರ್ಲಿಲ್ಲ. ಯಾಕೆ ಹೇಳು, ದುಡ್ಡು ಕಾಸ್ನಾಗೆ ಮಾವ ಕುಬೇರ. ಆದ್ರೆ ಮಾವ ನಿನ್ನ ಡಾಕ್ಟರ್ ಏನಕ್ಕೆ ಓದ್ತಿರೋದು ಗೊತ್ತಾ? ನೀನು ಇಡೀ ಊರ್ ಜನರ ಸೇವೆ ಮಾಡ್ಲಿ ಅಂತ ಅಲ್ವಾ ಮಾವ? ಅಯ್ಯೋ ಅಲ್ವಾ ಅಂತ ಕೇಳ್ತೀಯಲ್ಲ ಮಾವ. MBBS ಬರೀ ಲಗ್ನ ಪತ್ರಿಕೆಯಲ್ಲಿ ಹಾಕ್ಸಿದಕ್ಕ ಓದ್ಸಿರೋದು ನಮ್ಮಪ್ಪ ಅಲ್ವಾ ಅಪ್ಪ? ಒಳ್ಳೆ ತಮಾಷೆ ಮಾಡಿಯ ಪಾರು ನೀನು. ಇದು ನಿನಗೆ ಡಾಕ್ಟರ್ ಆಗಿ ಒಂದು ಪುನರ್ಜನ್ಮ ಅಲ್ವಾ? ಇದನ್ನ ನಮ್ಮ ಮಾವನೇ ನಿನ್ನ ಕೈಯಾರೆ ಕೊಡ್ಲಿ ಅಂತ. ಮಾವ ತಕೊಳ್ಳಿ, ನಿಮ್ ಕೈಯಾರೆ ಆಶೀರ್ವಾದ ಮಾಡಿ ನಿಮ್ಮ ಮಗಳಿಗೆ ಇದನ್ನ ಹಾಕಿ. ಆಂಟಿ, ಓ ಪಿಂಕಿ ಬಾರವಾ. ಇವಳೇನು ಪರಿಚಯ ಆಗಿದ್ ನನ್ಗೆ, ಆದ್ರೆ ಅತ್ತೆಗೆ ಕ್ಲೋಸ್ ಇದ್ದಂಗೆ ಕಾಣ್ತಾಳಲ್ಲ. ಪಿಂಕಿ ಚೆನ್ನಾಗಿದ್ಯಾ? ಹ್ಞೂ ರಶ್ಮಿ, ಅವತ್ ರಾತ್ರಿ ನಿಮ್ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕಾಗಿಲ್ವಲ್ಲ, ಅದಕ್ಕೆ ಬಂದೆ. ಪಿಂಕಿ ಕೂತಿರೋ, ಕುಡಿಯಕ್ಕೆ ತಿನ್ನಕ್ಕೆ ಏನಾರ ತಾಂಬತ್ತೀನಿ. ಇನ್ನೇನ್ ಪಿಂಕಿ ಸಮಾಚಾರ? ಸಮಾಚಾರ ನೀನೇ ಹೇಳ್ಬೇಕು. ಮತ್ತೆ ಮದ್ವೆ ಆದ್ಮೇಲೆ ಏನಾದ್ರೂ ವಿಶೇಷ? ಅಯ್ಯೋ ಅದೆಲ್ಲ ಇನ್ನೂ ಇಲ್ಲ ಪಿಂಕಿ. ನುಲಿಯೋದ್ ನೋಡು ರಾಕ್ಷಸಿ. ಕೂತ್ಕ ಪಿಂಕಿ, ತಗ ತಿಂತಾ ಇರೋ, ಕಾಫಿಗಿಟ್ಟಿದ್ದೀನಿ. ಅಯ್ಯೋ ಆಂಟಿ, ಏನ್ ಇಷ್ಟೊಂದು? ಅಯ್ಯೋ ಅದಿನ್ನೆಷ್ಟಿದಾವೆ, ಎಷ್ಟ್ ಬಾಯಿಗೆ ಹಾಕೊಂಡ್ರೆ ಮುಗ್ದೋಗುತ್ತೆ. ಬೆಳೆಯ ಹುಡ್ಗಿ ನೀನು, ತಿನ್ಬೇಕು, ತಿನ್ನು. ಏನಿದು, ನಮ್ಮತ್ತೆ ನಂಗೆ ಮಾತ್ರ ಅನ್ನ ಹಾಕಲ್ಲ ಅಂತಾರೆ. ಇವಳಿಗೆ ನೋಡಿದ್ರೆ ಈ ಲೆವೆಲ್ಗೆ ಸೇವೆ ಮಾಡ್ತಿದ್ದಾರೆ. ಏನಿರ್ಬೋದು ವಿಷಯ? ರಶ್ಮಿ, ನಿನ್ ಮದ್ವೆ ಆಲ್ಬಮ್ ಬಂತ? ಅಯ್ಯೋ ಮದ್ವೆನೇ ಹಂಗೆಲ್ಲ ಆಗೋಯ್ತು. ಇನ್ನು ಆಲ್ಬಮ್ ಅಲ್ಲ ಎಲ್ಲಿಂದ ಪಿಂಕಿ? ಮತ್ತೆ ಅವತ್ತು ಫೋಟೋ ಶೂಟ್ ಮಾಡಿಸಿದ್ರಲ್ಲ ಅದು? ಇನ್ನೇನು ಕೊಟ್ಬಿಡ್ತೀವಿ ಅಂತ ಹೇಳ್ತಾನೆ ಇದ್ದಾರೆ ಪಿಂಕಿ, ಇನ್ನೂ ಬಂದೇ ಇಲ್ಲ. ಪಿಂಕಿ ಅವತ್ ತೆಗ್ದಿರೋ ಫೋಟೋಗಳಲ್ಲಿ ಒಂದಿಷ್ಟು ಫೋಟೋಗಳು ಕೊಟ್ಟವ್ರೆ, ತಾಂಬತ್ತೀನಿ ಇರು ನೋಡುವಂತೆ. ಆಂಟಿ, ಒಂದ್ ಗ್ಲಾಸ್ ನೀರ್ ಬೇಕಿತ್ತು. ತರ್ತೀನಿರು. ನಂದು ಇನ್ನೊಂದು ಫೋಟೋ ಇದೆ ಅಲ್ವಾ, ಅದನ್ನ ತಗೊಂಡು ಹೋಗಿ ರಶ್ಮಿ ಕಾಣಿಸೋ ತರ ಇಡಿ. ಏನಂತಾರೆ ಸೀನಾ ಅವರು? ಫ್ರೀ ಆದಾಗ ಚಿನ್ನು ಮರಿ ಅಂತಾರೆ, ಬ್ಯುಸಿ ಇದ್ರೆ ಗುಂಡು ಗುಂಡಮ್ಮ ಅಂತಾರೆ. ಅಡ್ಗೆ ಆಗೈತಾ ನೋಡ್ತೀನಿ, ತಿಂದ್ಬಿಟ್ಟು ಒಳಗೆ ಬರವ ಪಿಂಕಿ. ರಶ್ಮಿ, ಈ ಫೋಟೋಸ್ ಎಲ್ಲ ನೋಡೋದಂದ್ರೆ ನಂಗೆ ತುಂಬಾ ಇಷ್ಟ. ಅದಕ್ಕೆ ಫೋಟೋ ತೋರಿಸಿ ಅಂತ ಕೇಳ್ದೆ. ನೀನು ಹೇಗಿದ್ರು ನೋಡಿಲ್ವಲ್ಲ, ತಗೋ ನೋಡ್ತಿರು. ನಂಗೆ ತಿಂದಿದ್ ಸಾಕಾಯ್ತು, ಒಳಗಿಟ್ಬಿಟ್ಟು ಬರ್ತೀನಿ. ಆದರೆ ಅವ್ರ ನೀಚ ಬುದ್ಧಿ ನನಗೆ ಗೊತ್ತಿರೋದ್ರಿಂದ ವ್ಯವಹಾರನೇ ಬೇರೆ, ವಿಶ್ವಾಸನೇ ಬೇರೆ ಅಂತ ಸುಮ್ಮನೆ ಎದ್ಬಿಟ್ಟಿದ್ದೀನಿ. ಆದರೆ ಮನುಗೌಡರು ಹಾಗಲ್ಲ, ದೇವರಂತ ಮನುಷ್ಯ. ಈ ನಾಗೇಗೌಡ, ಸೋಮೇಗೌಡ ಊರಿನಲ್ಲಿ ಎಷ್ಟೇ ಹಾರಾಡಿದ್ರು ಮನುಗೌಡರು ಮನೇಲಿದ್ರೆ ಯಾರು ಬಾಯಿ ಬಿಡೋದಿಲ್ಲ, ತಲೆ ಎತ್ತು ಕೂಡ ನೋಡೋದಿಲ್ಲ. ಆಗಿಟ್ಕೊಂಡಿದ್ದಾರೆ ಎಲ್ರೂ. ಮನುಗೌಡರು ಎಷ್ಟು ಒಳ್ಳೆಯವರು ಅಂದರೆ, ಹೆಣ್ಮಕ್ಳನ್ನ ಕಂಡ್ರೆ ಅಪಾರವಾದ ಗೌರವ. ಅವ್ರು ಓದ್ಕೊಂಡಿರೋದು ಅಗಾಧವಾದ ಜ್ಞಾನ. ನೀನು ಇಡೀ ಜಗತ್ತೇ ಹುಡುಕಿದ್ರು ಅಂತ ಒಳ್ಳೆ ಹುಡುಗ ಸಿಗಲ್ಲ. ಒಳ್ಳೆ ಹುಡುಗನ್ನ ವಜ್ರ ಅಂತ ಅಂತಾರೆ, ಆದರೆ ನಮ್ಮ ಮನುಗೌಡರು ವಜ್ರದ ಗಣಿ. ಮಾವ ಎಲ್ಲಿದ್ದೀರಾ? ಹೇಳಿದ್ನಲ್ಲವಾ, ತೋಟ ತವ ಇದ್ದೀನಿ.
ಹಾಂ ಮಾವ ಸರಿ ಅಲ್ಲೇ ಇರಿ ನಾನು ಬರ್ತೀನಿ. ಆಯ್ತು ಕಣವ, ನೀನು ಬರೋ ಗಂಟ ಇಲ್ಲೇ ಜಾಂಡ ಹೊಡ್ಕೊಂಡು ಕೂತ್ಕೊಂಡಿರ್ತೀನಿ. ನೀನು ಬಂದ್ಮೇಲೆ ಮಿಕ್ಕಿದ ಕೆಲಸ. ಸರಿ ಮಾವ. ಅತ್ತೆ ಅಡ್ಗೆ ತಯಾರಾಗಿದ್ರೆ ಡಬ್ಬಿಗೆ ಹಾಕಿಟ್ಟಿರಿ. ನಾನು ಸ್ವಲ್ಪ ತೋಟದ ಹತ್ರ ಹೋಗಿ ಬರಬೇಕು. ಇನ್ನೇನು ಒಗ್ಗರಣೆ ಹಾಕೋದಷ್ಟೇ ಬಾಕಿ. ಸರಿ, ನಾನು ಮುಖ ತೊಳ್ಕೊಂಡು ಬರ್ತೀನಿ. ಅದೇ ಸಕ್ಸಸ್. ಅವಳೀಗ ಸೀದಾ ತೋಟಕ್ಕೆ ಹೋಗಿ ಮಾದಪ್ಪಣ್ಣನ ಹತ್ರ ಎಲ್ಲ ಹೇಳ್ಬಿಡ್ತಾಳೆ. ಅವ್ರು ಬರ್ತಾರೆ, ಸೀನಂಗ್ ಹೊಡಿತಾರೆ, ನನ್ಗೂ ಬೈತಾರೆ. 3 ಜನ ಎಲ್ಲ ಸೇರ್ಕೊಂಡು ನನ್ಗೂ ಸೀನಂಗ್ ಮದ್ವೆ ಮಾಡಿಸ್ತಾರೆ. ಆ ಡುಮ್ಮಿನ ಹಂಗೆ ಮನೆ ಕಡೆ ಕಳಿಸ್ತಾರೆ. ಇದೇನವ ಪಿಂಕಿ, ಫೋಟೋನೇ ಇಲ್ಲ. ಇಲ್ಲೇ ಇಟ್ಟಿದೆ ಅತ್ತೆ. ಇಟ್ಟಿದ್ದೀನಿ ಅಂತ ಅಲ್ಲೇ ಎಲ್ಲಾದ್ರೂ ಉದುರಿಸಿದ್ಯಾ ಹೆಂಗೆ? ಇಲ್ಲ ಅತ್ತೆ, ಇದ್ರಲ್ಲೇ ಇಟ್ಟಿದೆ. ಅವಳು ನೋಡಿ ಅಷ್ಟು ಶಾಕ್ ಆದ್ಲು ಅಂದ್ರೆ ಅವಳು ಫೋಟೋ ನೋಡಿದಾಳೆ ಅಂತ ಅರ್ಥ ತಾನೆ. ಶಾಕ್ ಆಗೋಳು ಅಂತ್ಯಾ? ಆದ್ರೆ ನೀನೇನು ಕೇಳಲೇ ಇಲ್ಲ ಅವಳು. ಮೊದಲು ನನ್ನ ಗಂಡಂತ ಹೋಗಿ ನ್ಯಾಯ ಕೇಳಕ್ ಹೋಗೋಳೆ ಅನ್ಸುತ್ತೆ. ಯಾಕೆ ಹೇಳು, ಅವ್ರಲ್ವಾ ಮದ್ವೆ ಮಾಡಿಸಿತ್ತು. ಕರೆಕ್ಟ್ ಅತ್ತೆ. ಹಾಗಿದ್ರೆ ನನ್ನ ಪ್ಲಾನ್ ಸಕ್ಸಸ್. ಹೌದಮ್ಮವ, ನಮ್ ರಾಣಿ ಅದ್ ಯಾವ್ದ್ಯಾವ್ರಿಗೆ ಹರಕೆ ಓದ್ತಿದ್ಲು. ಅಬ್ಬಾ, ಎಂತ ಒಳ್ಳೆ ಸಂಬಂಧ ಬಂದ್ಬಿಟ್ಟೈತೆ.